ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಶನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಾಗಿದೆ. ರಾಜ್ಯಾದ್ಯಂತ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡ್ತೀವಿ. ಶನಿವಾರ ತೆಗೆಸಿದಕ್ಕೆ ಆ ವಿದ್ಯಾರ್ಥಿ ಪರೀಕ್ಷೆನೇ ಬರೆದಿಲ್ಲ. ಸಮುದಾಯದ ಪರಂಪರೆ ಆಚರಣೆಯನ್ನ ಆತ ಕಾಪಾಡಿದ್ದಾನೆ. ಸಿಇಟಿಯಲ್ಲಿ ಆ ವಿದ್ಯಾರ್ಥಿ ಪಾಸ್ ಆದ್ರೆ ನಮ್ಮ ಸಮುದಾಯದಿಂದಲೇ ನಾವು ಫೀಸನ್ನು ಕಟ್ತೇವೆ. ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ರಘುನಾಥ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಎಂಥದೇ ಕ್ಲಿಷ್ಟಕರ ಸಂದರ್ಭದಲ್ಲೂ ಕೂಡ ಆತ ತನ್ನ ಶ್ರದ್ಧೆಯನ್ನ ನಂಬಿಕೆಯನ್ನ ಬಿಟ್ಟುಕೊಟ್ಟಿಲ್ಲ ಅನ್ನೋದನ್ನ ಇಲ್ಲಿ ನೆನಪು ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಸಂಸ್ಕಾರ ಆಚರಣೆಯನ್ನ ಆತ ಅಲ್ಲಿ ಉಳಿಸೋ ಕೆಲಸವನ್ನು ಮಾಡಿದ್ದಾನೆ ಅಂತೆಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು. ನಿನ್ನೆ ನಾವು ನಡೆಸಿದಂತಹ ಒಂದಷ್ಟು ಪತ್ರಿಕಾಗೋಷ್ಠಿಗಳು ಇದೆಲ್ಲವೂ ನಡೆದಿರೋದು ತಮ್ಮ ಎಲ್ಲರ ಗಮನದಲ್ಲಿದೆ. ನಿನ್ನೆ ಶಿಕ್ಷಣ ಸಚಿವರು ಇದರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿ ಆ ಹುಡುಗರು ಯಾರು ಪರೀಕ್ಷೆಯನ್ನು ಬರೀಲಾಗದಿರೋನೆ ಹೊರಗಡೆ ಹೋಗಿದ್ದಾರೆ, ಸ್ವಾಭಿಮಾನವನ್ನು ಅವರು ತೋರಿಸಿದ್ದಾರೆ, ಅವ್ರಿಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಕೂಡ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಹಾಗಾಗಿ ಆ ವಿಚಾರದಲ್ಲಿ ನಾವು ಸರ್ಕಾರದ ಶಿಕ್ಷಣ ಸಚಿವರಿಗೆ, ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಮತ್ತು ಈಗಾಗಲೇ ಸಿಇಟಿ ಅವರು ಈಗ ಕ್ಷಮೆಯನ್ನು ಕೋರಿದ್ದಾರೆ. ಒಂದು ಮಟ್ಟಕ್ಕೆ ಸಮಾಧಾನ ತಂದಿದೆ. ಆದರೆ ಅದರ ಜೊತೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಸೂಕ್ತವಾದ ಶಿಸ್ತು ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಒಟ್ಟಿನಲ್ಲಿ ಹೇಳಬೇಕು, ಬ್ರಾಹ್ಮಣ ಮಹಾಸಭಾದ ಸುದ್ದಿಗೋಷ್ಠಿಯಲ್ಲಿ ಅನೇಕ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು. ಒಂದು, ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತ ಹೇಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಏನೋ ಇಡ್ತಾ ಇದೆ. ಆ ವಿದ್ಯಾರ್ಥಿಯ ಭವಿಷ್ಯದ ಕುರಿತಂತೆ ಕೂಡ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ.